ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, 5ನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾನು ಮಂತ್ರಿ ಆದ ತಕ್ಷಣ ಅನೇಕ ಯೋಜನೆಗಳನ್ನು ಶಾಲೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಗಳು ಕೆಲವು ಏರಿಯಾಗಳನ್ನು ಅಡಾಪ್ಟ್ ಮಾಡಿಕೊಂಡು ಮರ ಬೆಳೆಸಿ ಅಂತ ಹೇಳಿ ಅವರಿಗೆಲ್ಲ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲಿ 3 ಸಿಟಿಗಳು ಬಹಳ ಒಂದು ದೊಡ್ಡ ಸಾಹಸಕ್ಕೆ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ನಲ್ಲಿ ತೊಡಗಿಕೊಂಡಿದ್ದೇವೆ. ಒಂದು ಮುಂಬೈ, ಇನ್ನೊಂದು ಚೆನ್ನೈ, ಮತ್ತೊಂದು ಬ್ಯಾಂಗ್ಳೂರು. ಈ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ನಿಂದ ನಾವು ಒಂದು ಹೊಸ ಯೋಜನೆಗಳನ್ನು ತಯಾರು ಮಾಡಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು 6,000 ಶಾಲೆಗಳು ಇವೆ. ಅದರಲ್ಲಿ ನಾವು ಸುಮಾರು ಒಂದು 4,500 ಪ್ರೈವೇಟ್ ಶಾಲೆ, 1,500 ಗೌರ್ಮೆಂಟ್ ಶಾಲೆಗಳಿವೆ. ಅವರೆಲ್ಲರಿಗೂ ಕೂಡ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಈಗ 680 ಶಾಲೆಗಳು ತಮ್ಮ ಒಪ್ಪಿಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿ ಶಾಲೆಯಲ್ಲೂ ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಟೀಚರ್ ಇರ್ತಾರೆ, ಕನಿಷ್ಠ 25 ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೇಕು. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಸೇರಿಸ್ಕೋಬಹುದು. ಆ ಕ್ಲಬ್ ರಚನೆ ಆಗ್ಬೇಕಾದ್ರೆ ಒಂದು 25 ಮಕ್ಕಳು, ಆಸಕ್ತಿ ಇರುವಂತ ಮಕ್ಕಳು ಒಬ್ಬ ಟೀಚರ್ ಇಟ್ಟು ಮಾಡ್ತಾರೆ. ಅವ್ರಿಗೆ ನಾವು ಏನು ರೆಕಗ್ನೈಸೇಷನ್ ಕೊಡಬೇಕು, ಸರ್ಟಿಫಿಕೇಟ್ಸು, ಬ್ಯಾಡ್ಜಸ್ಸು, ಐಡೆಂಟಿಫಿಕೇಶನ್ ಏನು ಬೇಕೋ ಅದಕ್ಕೆ ಒಂದು ಗೌರವಕ್ಕೆ ಏನು ಬೇಕೋ ಅದಕ್ಕೆ ಕೂಡ ನಾವು ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಈ ಜೊತೆಗೆ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ನಾವು ಬ್ಲೂ ಗ್ರೀನ್ ಅವಾರ್ಡ್ಸ್ ಅಂತ ಹೇಳಿ ಈಗಾಗಲೇ ನಾವು ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಕ್ಲೈಮೇಟ್ ಆಕ್ಷನ್ ಕ್ಲಬ್ ಇದು ಗ್ರೀನ್ ಅಂಡ್ ಗ್ರೀನ್ ಎನರ್ಜಿ ಬಿಲ್ಡಿಂಗ್ಸ್, ಕೆಲವು ಬಿಲ್ಡಿಂಗ್ಸ್, ಕೆಲವು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಏರ್ ಕ್ವಾಲಿಟಿ, ವಾಟರ್, ವೇಸ್ಟ್ ವಾಟರ್, ಸ್ಟಾರ್ಮ್ ವಾಟರ್, ಅರ್ಬನ್ ಪ್ಲಾನಿಂಗ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಎಲ್ಲ ವಿಚಾರದಲ್ಲೂ ಕೂಡ ಇದು ಈ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಸೇರ್ಕೊಂಡಿರ್ತದೆ. ಸೊ ನಾವು ಎಲ್ಲರೂ ಕೂಡ ನಾವು ಆ ಸೆಕ್ಟರ್ ಅಲ್ಲಿ ನಾವು ಅವಾರ್ಡ್ ಕೊಡ್ತೇವೆ. ಈಗಾಗಲೇ ಸುಮಾರು 175 ಜನ ಆ ಅವಾರ್ಡ್ಗೆ ಕೆಲವು ಅನೇಕ ಸಂಘ ಸಂಸ್ಥೆಗಳು, NGOಗಳು, ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್, ಇಂಡಿವಿಜುವಲ್ಸ್ ಯಾರು ಈ ಕೆಲಸದಲ್ಲಿ ತೊಡಗಿದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. 15 ಸದಸ್ಯರ ಜೂರಿಯನ್ನ ನಾವು ತೀರ್ಮಾನ ನಮ್ಮ GB ಅವರು ನೇಮಕ ಮಾಡಿದ್ದಾರೆ. ಸೊ 5ನೇ ತಾರೀಕು ಮಾಡ್ತಾ ಇಲ್ಲ, ಯಾಕೆಂದ್ರೆ ಅವತ್ತು ಬೇರೆ ಬೇರೆ ಗವರ್ಮೆಂಟ್ ಬೇರೆ ಬೇರೆ ಕಾರ್ಯಕ್ರಮ ಪಡೆಯೋದ್ರಿಂದ. ಸೊ 6ನೇ ತಾರೀಕು ಸಾಯಂಕಾಲ ನಮ್ಮ ಪ್ಲಾನೆಟೋರಿಯಂನಲ್ಲಿ, ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಅವತ್ತೇ ಎಕ್ಸಿಬಿಷನ್ ಕೂಡ ನಾವು ಇಟ್ಟಿದ್ದೇವೆ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲವು ಎಕ್ಸಿಬಿಷನ್ ಕೂಡ ನಾವು ಇಟ್ಟಿದ್ದೇವೆ. ಇಲ್ಲಿ ಬಹಳ ವಿಶೇಷವಾದ ಏನಂತಂದ್ರೆ, ಮುಂದಕ್ಕೆ ಈ ಕ್ಲಬ್ಗಳಲ್ಲಿ, ಶಾಲೆಗಳಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಡಿಬೇಟು, ಕ್ವಿಜ್ಗಳು ಎಲ್ಲ ಕೂಡ ನಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಎಲ್ಲ ಕೂಡ
ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಯಾಕೆಂದ್ರೆ ಮಡಕೆಲೆ ಚಿಕ್ಕ ವಯಸ್ಸಿನಲ್ಲೇ ಈ ಕ್ಲೆನ್ಲಿನೆಸ್ ಬಗ್ಗೆ, ಹಸಿರು ಬಗ್ಗೆ, ನೀರ್ ಬಗ್ಗೆ, ಕ್ವಾಲಿಟಿ ಏರ್ ಬಗ್ಗೆ ಎಲ್ಲ ಕೂಡ ಇದೆ. ಇರೋದ್ರಲ್ಲಿ ಬೇರೆ ಜಿಲ್ಲೆಗೆ, ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ನಾವು ಸ್ವಲ್ಪ ಮುಂದಿದ್ದೇವೆ. ಬಟ್ ಇವತ್ತು ಕೂಡ ಮುಂದಕ್ಕೆ ಅದನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವಾಗೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಈಗ ಕೆಲವರು ಏನ್ ಗ್ರೀನ್ ಬಿಲ್ಡಿಂಗ್ ಮಾಡ್ತೀರಿ, ಏನ್ ಎನರ್ಜಿ ಬಿಲ್ಡಿಂಗ್ ಮಾಡ್ತೀರಿ ಅಂತ ಕೆಲವರು ಅನ್ಬೋದು. ಗ್ರೀನ್ ಎನರ್ಜಿ ಉಪಯೋಗಿಸ್ಕೊಳ್ಳಿಕ್ಕೆ ವೆಹಿಕಲ್ಸ್ ಮೂವ್ಮೆಂಟ್ ಅಲ್ಲಿ, ಆಮೇಲೆ ಈ ಆರ್ಕಿಟೆಕ್ಚರ್ ಕೂಡ ಈ ಶಾಲೆಗಳು ಮಾಡ್ಬೇಕಾರೆ, ಮತ್ತೊಂದು ಮಾಡ್ಬೇಕಾರೆ, ಮನೆಗಳು ಕಟ್ಟಬೇಕಾರೆ ಇದು ಯಾವ ರೀತಿ ಕಿಟಕಿಗಳಿರ್ಬೇಕು, ಯಾವ ರೀತಿ ಹೈಟ್ ಆಗಿರ್ಬೇಕು, ಯಾವ ರೀತಿ ಬೆಳಕು ಬರಬೇಕು, ಇವೆಲ್ಲ ಕೂಡ ಅನೇಕ ಸಾರಾಂಶಗಳಿದೆ. ನನಗೂ ಇದು ಗೊತ್ತಿರಲಿಲ್ಲ. ನಾನು ಶಾಲೆ ಕಟ್ಟಬೇಕಾದ್ರೆ ನನಗೂ ಇದು ಎಕ್ಸ್ಪ್ಲೇನ್ ಮಾಡೋದು, ಯಾವ ರೀತಿ ಕ್ರಾಸ್ ವೆಂಟಿಲೇಷನ್ಸ್ ಹೆಂಗಿರ್ಬೇಕು, ನೀರು ಹೆಂಗಿರ್ಬೇಕು. ಬಹುಶಃ ನೀವು ಈ ITC ಹೋಟ್ಲಿಂದ ITC ನಮ್ಮ ITC ಗಾರ್ಡನ್ ಏನಿದೆ, ನೀವು ಯಾರು ಹೋಗಿ ಚೆಕ್ ಮಾಡಬಹುದು. ಅಷ್ಟು ದೊಡ್ಡ ಹಾಲ್ ಇದೆ, ಅಲ್ಲಿ AC ಇಲ್ಲ, ಎಂಟೈರ್ ಹಾಲ್ AC ಇಲ್ಲ. ಆ ವೆಂಟಿಲೇಷನ್ ಅಲ್ಲಿ ಕಂಪ್ಲೀಟ್ ಏರೇ ಕಂಪ್ಲೀಟ್ ಕ್ಲೋಸ್ ಹೋಗೋ ರೀತಿಯಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತೀನಿ, ಯಾವ್ದಾದ್ರು ಹೋದ್ರೆ ನಿಮ್ಗೆ ಗಮನಿಸಿ. ಆ ದೊಡ್ಡ ಹಾಲ್ ಏನಿದೆ, ಎಂಟರ್ ಆದ ತಕ್ಷಣ ಇದು ಎಲ್ಲೂ ಕೂಡ AC ನಾವು ಇಟ್ಟಿಲ್ಲ. ಆ ವೆಂಟಿಲೇಷನ್ ಅಲ್ಲೇ ಕ್ಲೀನ್ ಆಗಿ ಗಾಳಿ ಬರ್ತದೆ, ಈ ಕಡೆಯಿಂದ ಗಾಳಿ ಬರ್ತದೆ, ಆ ಕಡೆಯಿಂದ ಗಾಳಿ ಬರ್ತದೆ, ಲೈಟ್ ಯಾವ ರೀತಿ ಬರ್ತದೆ, ಇವೆಲ್ಲ ಕೂಡ ನಮ್ಮ ಇಂಜಿನಿಯರ್ಸ್ಗಳಿಗೆ, ಆರ್ಕಿಟೆಕ್ಟ್ಸ್ಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ, ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಎ ಗ್ರೀನ್ ಬಿಲ್ಡಿಂಗ್. ಈಗ ಡೆಲ್ಲಿಲೂ ಕೂಡ ತಮಗೆಲ್ಲ ಅರಿವಿದೆ, ಯಾರು ಕೂಡ